ವಿಶಿಷ್ಟವಾದಂಥ ಗುಣ ಅವರಲ್ಲಿ ಏನು ಅಂತಂದರೆ, ಮಾತು ಹೊರಟಾದರೂ ಕೂಡ ಹೃದಯ ಮನಸ್ಸು ಮೃದು ಬೆಣ್ಣೆ ಥರ. ಸಿದ್ದರಾಮಯ್ಯವರು ಅಂತ ಅಂದರೆ ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡುವಂಥವ್ರು, ಎಲ್ಲ ವರ್ಗದ ಬಡವರ ಆಶಾ ಕಿರಣ. ಸೊ ಆ ಕಾರಣಕ್ಕಾಗಿ ಅವರು 5 ಗ್ಯಾರಂಟಿ ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಜಾರಿಗೊಳಿಸೋಕ್ಕೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಭಾಳ ಶ್ರಮ ವಹಿಸಿ ಜಾರಿಗೊಳಿಸಿದಂಥದ್ದು. ತಳ ಸಮುದಾಯಗಳ ತಂದೆ ಅಂತ ನಾನು ಕರಿತೀನಿ ಅವ್ರನ್ನ. ಯಾಕೆ ಅಂತಂದರೆ, ಏನು ನಿರ್ಗತಿಕರಿದ್ದಾರೆ, ಬಡವರಿದ್ದಾರೆ, ಯಾರಿಗೆ ಧ್ವನಿ ಇಲ್ಲ, ಯಾರು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಆಗದೇ ಇರೋವಂಥ ಸಮಾಜಗಳಿಗೆ ಒಂದು ಧ್ವನಿಯಾಗಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮತ್ತು ಅವ್ರಿಗೆ ಶಕ್ತಿ ನೀಡುವಂಥ ಕೆಲಸವನ್ನು ಸರ್ಕಾರದಲ್ಲಿ ನಾನು ಇದೀನಿ ನಿಮ್ಮ ಪರವಾಗಿ ಅಂತೇಳಿ ಎದೆ ತಟ್ಟಿ ಹೇಳುವಂಥ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡ್ತಾಯಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇಂಥ ಒಂದು ನಾಯಕತ್ವ, ಇಂಥ ಒಬ್ಬ ರಾಜಕೀಯ ಮುತ್ಸದಿ ಈ ರಾಜ್ಯಕ್ಕೆ ಭಾಳ ಅನಿವಾರ್ಯ. ಇನ್ನಷ್ಟು ಕಾಲ ಅವರು ಸುಖವಾಗಿ ಆರೋಗ್ಯವಾಗಿ ಈ ರಾಜ್ಯದ ಜನರ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಿ ಅಂಥೇಳಿ ನಾವು ಶುಭ ಹಾರೈಸ್ತಾ ಅವರ ಜನ್ಮದಿನಕ್ಕೆ ಶುಭವನ್ನು ನಾನು ಕೋರ್ತೇನೆ. ಖಂಡಿತ ನಾನು ಆಗಲೇ ಹೇಳ್ದಂಗೆ ಅವರು ಬಡವ್ರು ಕಂಡ್ರೆ ಅವರು ಹೃದಯ ಮಿಡಿಯುತ್ತೆ. ಆಮೇಲೆ ಒಂದು ವಿಶಿಷ್ಟವಾದಂಥ ಗುಣ ಅವರಲ್ಲಿ ಏನು ಅಂತಂದರೆ, ಮಾತು ಹೊರಟಾದರೂ ಕೂಡ ಹೃದಯ ಮನಸ್ಸು ಮೃದು ಬೆಣ್ಣೆ ಥರ. ಸೊ ಆ ಕಾರಣಕ್ಕಾಗಿ ಅವ್ರನ್ನ ನಾವು ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ಅವರ ಬಡವ್ರು ಕಂಡ್ರೆ, ಶೋಷಿತ ವರ್ಗ ಕಂಡ್ರೆ, ಸಮುದಾಯಗಳು ಕಂಡ್ರೆ ಭಾಳಷ್ಟು ಮರುಗ್ತಾರೆ. ಮತ್ತು ಅವ್ರಿಗೇನಾರ ಮಾಡಬೇಕು, ಅವ್ರಿಗೊಂದು ಆರ್ಥಿಕ ಶಕ್ತಿಯನ್ನು, ರಾಜಕೀಯ ಶಕ್ತಿಯನ್ನು ನೀಡಬೇಕು ಅನ್ನೋ ಒಂದು ಆಶೆ ಇದೆಯಲ್ಲ ಅವ್ರಿಗೆ, ಅದನ್ನ ಅಧಿಕಾರದಲ್ಲಿ ಮುಖ್ಯಮಂತ್ರಿಗಳಾಗಿ 2 ಬಾರಿನೂ ಕೂಡ ಅದು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಆ ಯೋಜನೆಗಳು ಹಾಗೆ ಮುಂದುವರಿತವೆ. ನಮಗೆ ಭಾಳ ನೋವಾಗುತ್ತೆ. ಯಾಕೆಂದರೆ ವಿರೋಧ ಪಕ್ಷಗಳು ಹತಾಶೆಯಿಂದ ಆರೋಪಗಳನ್ನ ಮಾಡ್ತವೆ, ನಿರಾಧಾರ ಆರೋಪಗಳು ಅವ್ರ ಮೇಲೆ. ಸಿದ್ದರಾಮಯ್ಯವ್ರು 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಬ್ಲ್ಯಾಕ್ ಮಾರ್ಕ್ ಇಲ್ಲ. ಸೊ ಅಂಥ ಒಬ್ಬ ರಾಜಕೀಯ ಮುತ್ಸದಿಗೆ ಇವರು 2ನೇ ಸರಿ ಮುಖ್ಯಮಂತ್ರಿ ಆಗಿಬಿಟ್ರು ಅಂಥೇಳಿ ಅಸೂಯೆ ಹೊಟ್ಟೆ ಕಿಚ್ಚಿನಿಂದ ಮಾಡ್ತಾ ಇರೋಂಥ ಆರೋಪಗಳು ಇಂಥವು. ಯಾಕೆಂದರೆ ಇದು ನಾವೆಲ್ಲ ನೋಡ್ತಾ ಇದ್ದೀವಿ ರಾಜಕಾರಣ ಏನು ಅಂತೇಳಿ. ಈಗ ಕುಮಾರಸ್ವಾಮಿ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, ವಿಜಯೇಂದ್ರ ಇವರು ಸೈದ್ಧಾಂತಿಕವಾಗಿ ವಿರೋಧವನ್ನು ಮಾಡ್ತಾ ಇಲ್ಲ, ವೈಯಕ್ತಿಕ ದಾಳಿ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ವೈಯಕ್ತಿಕ ದಾಳಿಯನ್ನು ನಡೆಸೋದ್ರ ಮೂಲಕ ಸಿದ್ದರಾಮಯ್ಯವ್ರನ್ನ ಕುಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಆಗೋದಿಲ್ಲ ಹಂಗೆಲ್ಲ. ಯಾಕೆಂದರೆ ಸಿದ್ದರಾಮಯ್ಯವರು ಅಂತಂದರೆ ಅದೊಂದು ದೊಡ್ಡ ಶಕ್ತಿ. ಸೊ ಆ ಕಾರಣಕ್ಕಾಗಿ ನೀವು ಏನೇ ನಿರಾಧಾರ ಆರೋಪಗಳು ಮಾಡಿದ್ರು ಕೂಡ ಸಿದ್ದರಾಮಯ್ಯನಂಥ ನಾಯಕನ ನೀವು ರಾಜಕೀಯವಾಗಿ ಮುಗಿಸೋಕ್ಕೆ ಸಾಧ್ಯ ಇಲ್ಲ. ಅದು ಈ ಕರ್ನಾಟಕದ ಜನ ಅದಕ್ಕೆ ಅವಕಾಶ ಕೊಡೋದೂ ಇಲ್ಲ.